ಇನ್ನು ಈ ವಿಚಾರದಲ್ಲಿ ಯತ್ನಾಳ್ ಅವರು ಇವತ್ತು ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಕಳೆದ 2-3 ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇದ್ದಿದ್ದು ರಾಜಕೀಯ ಪಡಸಾಲೆಯಲ್ಲಿ ಸಚಿವರು ಅಂತ ಹೆಸರು ಯಾರು ಕೂಡ ಹೇಳಿರಲಿಲ್ಲ. ಸಹಕಾರ ಸಚಿವ ಕೆ.ಎನ್. ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತಂದ್ರು. ತಾವು ಮುಂದಿನ ಸಿಎಂ ಆಗೋಕೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಯಾರದು? ವಿಧಾನಸಭೆಯಲ್ಲಿ ಬಿಜೆಪಿ ಯತ್ನಾಳ್ ಅವರು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಯತ್ನಾಳ್ ಆರೋಪವನ್ನ ಸಚಿವ ರಾಜಣ್ಣ ಅವರು ಒಪ್ಕೊಳ್ತಾರೆ. ಕರ್ನಾಟಕ ಸಿಡಿ ಪೆನ್ ಡ್ರೈವ್ ಫ್ಯಾಕ್ಟರಿ ಆಗಿದೆ ಅಂತ ಹೇಳಿ. ಇಡೀ ಕರ್ನಾಟಕ ಆಗಿಲ್ಲ ರೀ, ನಿಮ್ಮ ರಾಜಕೀಯ ಆಗಿರಬೇಕು. ಸಿಡಿ ಪೆನ್ ಡ್ರೈವ್ 48 ಜನರ ಮೇಲೆ ಇದೆ. ಆ 48 ಜನರನ್ನೇ ಏನೋ ಇಡೀ ರಾಜ್ಯನ ಏನಕ್ಕೆ ಕರ್ನಾಟಕದ ಹೆಸರು ಹಾಳು ಮಾಡ್ತೀರಾ? ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ರಾಷ್ಟ್ರ ಮಟ್ಟದ ಮುಖಂಡರಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇವತ್ತು ಮಾತನಾಡಿದ್ದಾರೆ ಸದನದಲ್ಲಿ. ನಾನು ಗೃಹ ಸಚಿವರಿಗೆ ಲಿಖಿತ ದೂರನ್ನ ಕೊಡ್ತೀನಿ ಅಂತ ಸದನದಲ್ಲಿ ಹೇಳಿದ್ರು. ಯಾರೆಲ್ಲ ಪ್ರೊಡ್ಯೂಸರ್ಗಳಿದ್ದಾರೆ, ಡೈರೆಕ್ಟರ್ಗಳು ಯಾರಿದ್ದಾರೆ, ಅವೆಲ್ಲರೂ ಕೂಡ ಹೊರಗೆ ಬರಬೇಕು. ಅವರು ಸುಮಾರು 48 ಜನರ ಪೆನ್ ಡ್ರೈವ್ ಇದೆ, ಇದೊಂದು ಪಿಡುಗು ಅಂತ ಹೇಳಿದ್ದಾರೆ. ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನದ ಪುರಾವೆ ಇಟ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪರಮೇಶ್ವರ್ ಅವರು ವಿಶೇಷ ತನಿಖೆ ಮಾಡಲಿ ಅಂತ ರಾಜಣ್ಣ ಅವರು ಸದನದ ಒಳಗಡೆಗೆ ಒತ್ತಾಯಿಸಿದ್ದಾರೆ. ಗೃಹ ಸಚಿವರಿಗೆ ಲಿಖಿತವಾಗಿರುವಂತ ದೂರನ್ನ ಕೊಡ್ತೀನಿ ಅಂತ ಅಂದ್ರು. ಏನಾಯ್ತು ಇವತ್ತು ಸದನದಲ್ಲಿ ನೋಡಿ. ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಟ್ರ್ಯಾಪ್ ಸಮಾಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಮಾಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಮಾತಾಡಿ ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಏನ್ ಸಬ್ಜೆಕ್ಟ್ ಒಂದ್ ರೀತಿ ಅವರ ಸನ್ಮಾನ್ಯ ಸಭಾಧ್ಯಕ್ಷರೇ, ಯತ್ನಾಳ್ ಅವರು ಸಹಕಾರ ಸಚಿವರು ರಾಜಣ್ಣ ಅವರು ಅಂತೇಳಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಒಂದು ತಪ್ಪು ಮಾಹಿತಿ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ 2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ. ಇದರಲ್ಲಿ 2 ಫ್ಯಾಕ್ಟ್ರಿ, ನಿಮ್ದೊಂದಿದೆ, ಇಲ್ಲೊಂದಿದೆಯಾ? ನಿಮ್ದು ಯಾವ್ದೊಂದು ಹೇಳಿದ್ರೆ ಇಲ್ಲಿ ಯಾವ್ದೊಂದು ಹೇಳ್ಬೋದು. ಅದೇನೇ ಇಲ್ಲ ಅಧ್ಯಕ್ಷರೇ, ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ರಾಜಣ್ಣ ಅವರನ್ನ ಬಲೆಗೆ ಬೀಳಿಸಿಕೊಳ್ಳೋಕೆ 2 ಬಾರಿ ಹೋಗಿದ್ರ ಆ ಯುವತಿಯರು. ಯಾರ ಯುವತಿಯರು? ಅದರ ದಾಖಲೆಗಳನ್ನೆಲ್ಲ ಇಟ್ಕೊಂಡಿದ್ದಾರಾ? ಆ ಸಂದರ್ಭದಲ್ಲಿ ಯಾಕೆ ಕಂಪ್ಲೇಂಟ್ ಅನ್ನ ಕೊಡ್ಲಿಲ್ಲ? ಸರಿ, ಸುಮಾರು 1-1.5 ತಿಂಗಳಾಗಿದೆ ಅಂತಿದ್ದಾರೆ. ಯಾಕೆ ಕಂಪ್ಲೇಂಟ್ ಅನ್ನ ಕೊಡ್ಲಿಲ್ಲ ಆ ಸಂದರ್ಭದಲ್ಲಿ? ರಾಜಣ್ಣ ಬಳಿ 2 ಸಲ ಹೋಗಿದ್ರಂತೆ ಆ ಯುವತಿಯರು. 2 ಸಲ ಹೋದಾಗ್ಲೂ ಕೂಡ ರಾಜಣ್ಣಗೆ ಗೊತ್ತಾಗಿ ಓಡಿಸಿದ್ರಂತೆ. ಅದಾದ ಬಳಿಕ ರಾಜಣ್ಣ ಟೀಮ್ನಿಂದ ವಿಚಾರಣೆ ನಡೆದಿದೆ. ರಾಜಣ್ಣ ಮುಂದೆ ಸಿಕ್ಕಿ ಬಿದ್ರ ಹನಿ ಟ್ರ್ಯಾಪ್ನ ಆಸಾಮಿಗಳು. ಏನ್ ಕ್ರಮ ತಗೊಂಡ್ರಿ ನೀವು? ಸಿಕ್ಕಿ ಬಿದ್ದಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ತನಿಖೆಯನ್ನ ಮಾಡ್ಸಕ್ ಹೇಳ್ಬೇಕಾಗಿತ್ತು. ಅವಾಗಲೇ ಹನಿ ಟ್ರ್ಯಾಪ್ ಮಾಡಲು ಹೇಳಿದವರ ಹೆಸರನ್ನ ಹೇಳಿಬಿಟ್ರ ಆ ಆಸಾಮಿಗಳು. ಅದನ್ನೇ ಸಿಎಂ ಗಮನಕ್ಕೆ ರಾಜಣ್ಣ ಅವರು ತಂದ್ರ. ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವಾಗ ಯುವತಿಯರು ಹೋಗಿದ್ರು, ಯಾವಾಗ ಈ ಅಟೆಂಪ್ಟ್ ಆಯ್ತು, ಇವೆಲ್ಲವೂ ಕೂಡ ಡೀಟೇಲ್ ಆಗಿ ಬರಬೇಕಲ್ವ.